ಇಲ್ಲ, ನನ್ನ ನಿರ್ಧಾರ ಅನ್ನೋದಕ್ಕಿಂತ ಇವತ್ತಿಗೂ ನಾವು ಈಗ ಬೆಂಗಳೂರಾಗ 2 ದಿನ ಇದ್ದು ಎಲ್ಲ ವಿಚಾರಗಳನ್ನು ನಾಯಕರಿಗೆ ತಿಳಿಸಿ ಬಂದೀನಿ. ಮೈತ್ರಿ ಪಾಲನೆ ಮಾಡ್ತಕ್ಕಂಥದ್ದು ಇವತ್ತು ಮಂಡ್ಯ, ಕೋಲಾರ ಮತ್ತು ಗ್ರಾಮೀಣ ಯಾವುದು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಹಾಸನ ಇರ್ಬೋದು, ಅಲ್ಲಿ ಎಲ್ಲ ಕಡೆ ನಾವು ಯಡಿಯೂರಪ್ಪ ಅವ್ರದ್ದು, ವಿಜಯೇಂದ್ರ ಅವ್ರದ್ದು, ನರೇಂದ್ರ ಮೋದಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಫೋಟೋ ನಮ್ಮ ಪಕ್ಷದ ವೇದಿಕೆ ಮೇಲೆ ಇದರಲ್ಲಿ ಹಾಕ್ತಾ ಇದ್ದೀವಿ. ಇನ್ನು ಉಳಿದಿರ್ತಕ್ಕಂಥ 25 ಕ್ಷೇತ್ರದಾಗ ಎಲ್ಲಿಯೂ ಸಹ ಇವತ್ತು ದೇವೇಗೌಡರದಾಗಲಿ ಕುಮಾರಸ್ವಾಮಿದು ಫೋಟೋ ಬ್ಯಾನರ್ಗಳನ್ನು ನಾವು ನೋಡಿಲ್ಲ. ಮತ್ತು ನಮ್ಮ ಶಾಸಕರು, ಮಾಜಿ ಶಾಸಕರು, ಅಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೆ ಇನ್ನೂ ಅವರು ಒಂದಿಷ್ಟು ವಿಶ್ವಾಸಕ್ಕೆ ತಗತಕ್ಕಂಥ ಕೆಲಸ ಆಗಿಲ್ಲ. ಆ ನಿಟ್ಟಿನಾಗ ನಿನ್ನೆ ಅದರದ್ದು ಚರ್ಚೆ ಆಗಿರ್ತಕ್ಕಂಥದ್ದಿದೆ. ಇದನ್ನೆಲ್ಲನೂ ಒಂದು 2-3 ದಿನದಾಗ ಎಲ್ಲ ಸರಿ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಒಂದು 2-3 ದಿನ ಕಾದು ನೋಡ್ತೀವಿ. ಸರಿ ಹೋದರೆ ನಾಯಕರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಸರಿ ಹೋಗದೇ ಇದ್ದರೆ ಸಹಜವಾಗಿ ನಾವು ಮುಂಚೆ ಏನು ಹೇಳಿದ್ರೆ ಅದನ್ನು ಮಾಡ್ತೀವಿ. ನೋಡಿ, ಈಗ 2-3 ದಿನ ಬೆಂಗಳೂರಲ್ಲಿದ್ದು ಎಲ್ಲ ಸಭೆಗಳು, ಕೋರ್ ಕಮಿಟಿ ಸಭೆ, ಶಾಸಕರ ಅಭಿಪ್ರಾಯಗಳನ್ನು ತಗೊಂಡು ಮೈತ್ರಿ ಪಾಲನೆ ಏನು ಮಾಡಬೇಕು ಅಂತ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಕಿವಿ ಮಾತು ಹೇಳಿದ್ದಾರೆ. ನಾವು ಈ ನಿಟ್ಟಿನಾಗ ಎಲ್ಲರ ಜೊತೆ ಹೋಗಬೇಕು, ನೀವು ಏನಪ್ಪ ಮೈತ್ರಿ ಪಾಲನೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ಆದರೆ ಈಗ ನಮ್ಮನ್ನ ಮೈತ್ರಿ ಇರ್ತಕ್ಕಂಥ ಪಕ್ಷದವ್ರು ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂಬೋದ್ರ ಮೇಲೆ ಈಗ ನಮ್ಮ ಒಂದು ನಿರ್ಧಾರ ಅವಲಂಬಿತ ಆಗಿರುತ್ತೆ. ಅಲ್ಲ, ಈಗ ಇಲ್ಲಿ ನೋಡಿ, ಇಲ್ಲಿವರೆಗೂ ಕೆಲವು ಶಾಸಕರಿಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಇನ್ನೂ ಮಾತಾಡಿಲ್ಲ, ಇನ್ನೂ ಕೆಲವು ಮಾಜಿ ಶಾಸಕರಿಗೆ ಮಾತಾಡಿಲ್ಲ, ಅಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳಿಗೂ ಅಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಮಾತಾಡಿಲ್ಲ. ಇದನ್ನೆಲ್ಲರೂ ಒಂದು 2-3 ದಿನದಾಗ BJPಯ ಉನ್ನತ ನಾಯಕರು, ನಮ್ಮ ನಾಯಕರು ನಾಳೆಗೆ ಏನೋ 29ಕ್ಕೆ ಒಂದು ಸಭೆ ಆಯೋಜನೆ ಮಾಡಿ, ಇವತ್ತೇನೋ ಮೈಸೂರಿನಿಂದ ಒಂದು ಜಂಟಿ ಆಯೋಜನೆ ಮಾಡ್ತಕ್ಕಂಥ ಸಭೆ ಇವತ್ತು ಆರಂಭಗೊಂಡಿದೆ. ಒಂದು 2-3 ದಿನದಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಸರಿಪಡಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ನಿನ್ನೆ ಬೆಂಗಳೂರಲ್ಲಿ ತಿಳಿಸಿದ್ದಾರೆ. 2-3 ದಿನ ಕಾದು ನೋಡ್ತೀವಿ. ಸರಿಪಡಿಸದಿದ್ದಾಗ ನನಗೆ ವಿಶ್ವಾಸ ಇದೆ, ನಮ್ಮ ನಾಯಕರು ಕರೆದು ಬೆಂಗಳೂರಿಗೆ ಕರೆದು ಹೇಳಿದ್ದಾರೆ. ಸರಿಪಡಿಸ್ತಾರಮ್ಮ ವಿಶ್ವಾಸ ಇದೆ. ಸರಿಪಡಿಸಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಮತ್ತೆ ನಿಮ್ಮ ಮುಂದೆ ಬಂದು ತಿಳಿಸೇ ಹೇಳ್ತೀನಿ. ನನಗೆ ಒಂದು ಇಲ್ಲ ಮಾಡಿಲ್ಲ. ನನಗೆ ಉಮೇಶ್ ಹೇಳ್ತಾ ಇದ್ದೀನಲ್ಲ, ಈಗ ಉಮೇಶ್ ಜಾಧವ್ ಅವರು ಅಭ್ಯರ್ಥಿ ಆದ್ಮೇಲೆ ನಮ್ಮ ಕಲಬುರಗಿ ವ್ಯಾಪ್ತಿದಾಗ ಬರ್ತಕ್ಕಂಥ ಯಾವ ನಾಯಕರಿಗೂ ಸಹ ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ. ಈ ವಿಷಯನೆಲ್ಲ ನಿನ್ನೆ ಕೋರ್ ಕಮಿಟಿ ಸಭೆದಾಗ ಅನೇಕ ಶಾಸಕರು ಈ ರೀತಿ ವಿಷಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮಗೂ ಮಾತಾಡಿಲ್ಲ, ನಮಗೂ ಕೇಳಿಲ್ಲ, ನಮ್ಮ ವಿಶ್ವಾಸಕ್ಕೆ ತಗೊಂಡಿಲ್ಲ, ಮತ್ತು ನಾವೇನು ಮಾಡಬೇಕು, ನಮ್ಗೆ ಅಲ್ಲಿ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಎಲ್ಲ ಕೇಳ್ತಾ ಇದ್ದಾರೆ ಅಂತ ನಿನ್ನೆ ಸುದೀರ್ಘವಾಗಿ ಇದನ್ನೆಲ್ಲ ಕೋರ್ ಕಮಿಟಿ ಸಭೆಯಲ್ಲಿ ವಿಷಯನ ಚರ್ಚೆ ಆಗಿದೆ. ಅದ್ರಗೋಸ್ಕರ ಒಂದು 2 ದಿನ ಸಮಯ ಕೊಡ್ರಿ, ನಾನು ಎಲ್ಲರ ಜೊತೆ ಉನ್ನತ ನಾಯಕರ ಜೊತೆ ಮಾತಾಡಿ ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನೆಲ್ಲ ಸ್ಪಷ್ಟೀಕರಣ ಕೊಡಿಸ್ತೀವಿ ಅಂತ ನಾಯಕರು ಹೇಳಿದ್ದಾರೆ. 1-2 ದಿನ ನಾವು ಕಾದು ನೋಡ್ತೀವಿ. ಎಲ್ಲವನ್ನೂ ಸಹಿತ ಆಯಾ ಕ್ಷೇತ್ರದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಆಕಾಂಕ್ಷಿಗಳು ಮಾಡಿದ್ರಂತ, ಅಭ್ಯರ್ಥಿಗಳು ಮಾಡಿದ್ರ ಅಂತ. ಈಗ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಸಹಜವಾಗಿ ಹೊಂದಾಣಿಕೆ, ಈ ಮೈತ್ರಿ ವಿರುದ್ಧವಾಗಿರ್ತಕ್ಕಂಥವ್ರು ಮೈತ್ರಿ ಆದಾಗ ಸಹಜವಾಗಿ ಈ ಪ್ರಕ್ರಿಯೆಗಳನ್ನು ಸ್ವಲ್ಪ ಪರ ವಿರೋಧ ನಡೀತಕ್ಕಂಥದ್ದು ಆರಂಭಿಕ ಅಂತ ನನ್ನ ಅಭಿಪ್ರಾಯ. ನಮ್ಮ ನಾಯಕರು ಮತ್ತು BJPದಾಗಿರ್ತಕ್ಕಂಥ ಎಲ್ಲ ನಾಯಕರು ಕೂತು ಬಗೆಹರಿಸ್ಕೊಂಡು ಸೌಹಾರ್ದವಾಗಿ ಎಲ್ಲ ಕ್ಷೇತ್ರಗಳಿಗೆ ಹೆಚ್ಚು ಒತ್ತು ಕೊಡ್ತಾರಂತ ವಿಶ್ವಾಸ ಇದೆ. ಒಂದು 2-3 ದಿನದಲ್ಲಿ ಏನಾಗುತ್ತೆ ಮತ್ತೆ ತಿಳಿಸ್ತೀನಿ. ನಿಮ್ಮಲ್ಲಿ ಕಾರ್ಯಕರ್ತರು ಬೆಂಬಲಿಗರ ಸಭೆಯನ್ನು ಮಾಡ್ತಾರೆ ಸರ್. ನಾನು 28-29ಕ್ಕೆ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೆ. ಯಾಕಂದರೆ ನಾನು ಹೋಳಿ ಆದಮೇಲೆ ಸಭೆ ಮಾಡಬೇಕು. ಯಾಕಂತಂದರೆ ಇವತ್ತು ನಮ್ಮ ತಂದೆಯವರೆಲ್ಲ ಎಲ್ಲರ ಅಭಿಪ್ರಾಯವನ್ನು ನಾನು ಕೇಳಬೇಕಾಗುತ್ತೆ. ಆ ನಿಟ್ಟಿನಾಗ ನಾಯಕರಿಗೆ ನಿನ್ನೆ ಅಂದಾಗ 2-3 ದಿನದಾಗ ಎಲ್ಲ ಸರಿಪಡಿಸ್ತೀವಿ, ಸರಿಪಡಿಸಿದ ಮೇಲೆ ನೀವು ಅದನ್ನು ಮುಂದುವರಿರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇಲ್ಲ 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 ಮಾಡಿಲ್ಲ. ನೋಡಿ, ಈಗ ರಾಜಕೀಯದಾಗ ಯಾವುದೇ ಬಂದರೂ ನಕ್ಕಂತೆ ಇರಬೇಕಲ್ಲ. ಏನೇ ಇದ್ರು ಸಾರ್ವಜನಿಕ ಜೀವನದಾಗಿರೋರು ನಾವು ನಕ್ಕಂತೆ ಇರಬೇಕು. ಆದರೆ ನಿಮ್ಮ ಮೀಡಿಯಾದ ಮುಂದೆ ನಾವು ಯಾವಾಗಲೂ ನಕ್ಕಂತೆ ಉತ್ತರ ಕೊಡಬೇಕು. ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ಕಡೆ ಫೋನ್ ಮಾಡಿದ್ರು, ಅವರು ಅಂತ ಕೇಳ್ಕೊಳ್ತೀವಿ. ಮಾಡಿಲ್ಲ ಮಾಡಿಲ್ಲ.
ಮಾಡಿಲ್ಲ ಸರ್. ಅಂದ್ರೆ ಸಂಪರ್ಕ ಮಾಡಿದ್ರೆ ನಿನಗೆ ಫೋನ್ ಮಾಡಿ ತಿಳಿಸ್ತೀನಿ. ಧನ್ಯವಾದಗಳು.